ಎಷ್ಟೋ ಜನ ಮೋಸ ಹೋಗಿರ್ತಕ್ಕಂಥ ಸತ್ಯಗಳನ್ನು ತಿಳ್ಕೊಂಡ ಮೇಲೂ ಕೂಡ ನನ್ನ ಕೈಲಿ ಮರೆಯೋಕ್ಕಾಗ್ತಿಲ್ಲ, ನನ್ನ ಕೈಲಿ ಆಗ್ತಿಲ್ಲ ಅಂತ ತುಂಬ ಕೊರಗ್ತಿರ್ತಾರೆ ಆ್ಯಂಡ್ ಗೋಳಾಡ್ತಿರ್ತಾರೆ. ಅಂಥವ್ರಿಗೋಸ್ಕರ ಇವತ್ತಿನ ವಿಡಿಯೋ ನಾನು ಡೆಡಿಕೇಟ್ ಮಾಡಬೇಕು, ಅವ್ರು ನೋಡಬೇಕು ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನೋಡ್ತಿದ್ರಲ್ಲ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಿಮಗೆ ಮರೆಯೋಕ್ಕಾಗ್ತಿಲ್ಲ, ಕಣ್ಣೀರು ಹಾಕ್ತಿದ್ದೀರಿ, ಬದುಕು ಬೇಡ, ಬೇಸರ ಆಗಿದೆ ಅಂತ ಅನ್ಸಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೋಸ್ಕರನೇ ವಿಡಿಯೋ ನಾನು ಮಾಡ್ತಾ ಇರೋದು. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ಬೆಸ್ಟ್ ಆ್ಯಂಡ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಡಿಯೋ ಸಿಗುತ್ತೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಫಸ್ಟ್ ಪಾಯಿಂಟ್ ನೋಡಿ, ಎಷ್ಟೋ ಜನ ಕೊರಗ್ತಾ ಇರ್ತಾರೆ. ನಾನು ಇಲ್ಲಿ ನೋಟ್ ಮಾಡಿದ್ದೀನಿ ಕೆಲವೊಂದು ಪಾಯಿಂಟ್ಗಳನ್ನ, ಜಸ್ಟ್ ಆ ಪಾಯಿಂಟ್ ಮೇಲೆ ನಿಮಗೆ ಮಾತಾಡ್ತಾ ಹೋಗ್ತೀನಿ. ಅವರ ಬದುಕನ್ನ ಬದುಕ್ತಿದ್ದಾರೆ, ನಿಮಗೆ ಮೋಸ ಆಗಿದೆ, ನಿಮ್ಗೆ ಯಾರೋ ಬಿಟ್ಟು ಹೋಗಿದ್ದಾರೆ, ಅಥವಾ ನಿಮ್ಗೆ ಯಾರೋ ಮಾತು ಕೊಟ್ಬಿಟ್ಟು ಬದಲಾಗಿ ಹೋಗಿದ್ದಾರೆ ಅಂತ ನೀವು ಕೊರಗ್ತಾ ಇದ್ರೆ, ಅವರ ಬದುಕನ್ನು ಅವ್ರು ಬದುಕ್ತಿದ್ರು ಕೂಡ ನೀವು ಸ್ಟಿಲ್ ಕೊರಗ್ತಾ ಇದ್ರೆ, ನಿಮ್ಮಂತ ಮುಟ್ಟಾಡ್ರು, ನಿಮ್ಮಂತ ದಡ್ರು ಯಾರು ಇಲ್ಲ ಬದುಕಲ್ಲಿ ನನ್ನ ಪ್ರಕಾರ. ಅವ್ರು ಆಲ್ರೆಡಿ ಅವ್ರ ಬದುಕನ್ನು ಬದುಕ್ತಾರೆ. ನೋಡಿ, ಜೀವನದಲ್ಲಿ ಸತ್ಯದ ಮೇಲೆ ನಡೆಯಕ್ಕೆ ಶುರು ಮಾಡಿ. ನಾನು ಪ್ರತಿ ಸಲ ಅದನ್ನ ಹೇಳ್ತೀನಿ, ಬದುಕಲ್ಲಿ ವಾಸ್ತವತೆ ಪ್ರೆಸೆಂಟ್ ಅಲ್ಲಿ ಏನಾಗಿದೆ ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳಕ್ ಶುರು ಮಾಡಿ. ಯಾವತ್ತೋ ಮಾತು ಕೊಟ್ಟಿದ್ರು, ಯಾವತ್ತೋ ನನ್ನ ಜೊತೆ ತುಂಬಾ ಚೆನ್ನಾಗಿದ್ರು, ಹಂಗಿದ್ರು ಹಿಂಗಿದ್ರು, ಏನೂ ಬೇಡ. ಕತೆಗಳ ಬಗ್ಗೆ ನಾನು ಕೇಳಲಿಕ್ಕೆ ರೆಡಿ ಇಲ್ಲ, ಕತೆಗಳ ಬಗ್ಗೆ ನಾನು ಕೇಳೋದಿರ್ಲಿ, ನೀವು ಕೇಳಲಿಕ್ಕೆ ರೆಡಿ ಆಗಬೇಡಿ. ನಿನ್ನೆ ದಿನ ನಿಮ್ಮ ಬದುಕಲ್ಲಿ ಸತ್ತು ಹೋಗಿದೆ ಅನ್ನೋದನ್ನ ಕ್ಲಿಯರ್ ಆಗಿ ನಿಮಗೆ ನೆನಪಿರ್ಲಿ. ನಿನ್ನೆ ಅನ್ನೋದು ಮತ್ತೆ ನಿಮ್ಮ ಲೈಫಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಅನ್ನೋದು ಹುಟ್ಟೇ ಇಲ್ಲ. ಇವತ್ತು ನಿಮ್ಮ ಕೈನಲ್ಲಿದೆ. ಇವತ್ತಿಗೆ ಅವರು ಬದುಕಲ್ಲಿ ಚೆನ್ನಾಗಿದ್ದಾರೆ. ನಿಮ್ಗೆ ಮೋಸ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಅವರ ಲೈಫಲ್ಲಿ ಅವರು ಚೆನ್ನಾಗಿದ್ದಾರೆ ಅನ್ನೋ ಸತ್ಯ ನಿಮಗೆ ಗೊತ್ತಿದ್ರೆ, ನೀವು ಆ ಸತ್ಯ ಗೊತ್ತಿದ್ಮೇಲೆ ಅಳ್ತಾ ಇದ್ರೆ, ಯು ಆರ್ ಎ ಫುಲಿಶ್. ಬುದ್ಧಿವಂತ ಪ್ರಾಣಿ ಅಂತ ಮನುಷ್ಯನಿಗೆ ಕರೆದಿದ್ರು ನೀವು ಬುದ್ಧಿವಂತರಾಗಿಲ್ಲ ಅಂತ ಹೇಳಿದ್ರೆ, ಈ ಭೂಮಿ ಮೇಲೆ ಇರ್ಲಿಕ್ಕೆ ನಾಲಾಯಕ್ ನೀವು ನನ್ನ ಪ್ರಕಾರ. ನಾನು ಬೈತಾ ಇಲ್ಲ ಯಾರಿಗೂ. ಯಾಕೆ ಅಂದ್ರೆ ನಿಮ್ಮ ಲೈಫನ್ನು ನೀವು ಬದುಕೋದನ್ನ ಕಲಿತಿಲ್ಲ ಅಂತ ಹೇಳಿದ್ರೆ ವೇಸ್ಟ್ ಆನ್ ದಿಸ್ ಅರ್ತ್. ಓಕೆ, ಸೆಕೆಂಡ್ ಪಾಯಿಂಟ್ ಅಂದ್ರೆ, ನಿಮ್ಮನ್ನ ಏನೋ ಬಿಟ್ಟಾಗಿದೆ. ಅವ್ರು ಆಲ್ರೆಡಿ ನಿಮ್ಮನ್ನು ಬಿಟ್ಬಿಟ್ಟಿದ್ದಾರೆ, ಸ್ಟಿಲ್ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಿ. ನಿಮ್ಮನ್ನು ಬಿಟ್ಟು ಎಷ್ಟೋ ವರ್ಷಗಳಾಯ್ತು, ಎಷ್ಟೋ ದಿನಗಳಾಯ್ತು, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿಲ್ಲ, ನಿಮ್ಮ ಕನೆಕ್ಟಿವಿಟಿನಲ್ಲಿಲ್ಲ. ನಾನು ಪ್ರತಿ ಸಲ ಒಂದು ಮಾತನ್ನ ಹೇಳ್ತೀನಿ, ನಾವು ತುಂಬಾ ಇಷ್ಟಪಟ್ಟಿರ್ತಕ್ಕಂಥ ಒಂದು ನಾಯಿನ ಸಾಕ್ತಿವಿ. ಆ ನಾಯಿನ ಸಾಕಿದ್ಮೇಲೆ ಅದೇ ನಾಯಿ ನಮ್ಗೆ ಕಚ್ಚಿ 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 ನಮ್ಗೆ ಹಿಂಸೆ ಮಾಡ್ತಾ ಇದ್ರೆ, ಆ ಎಷ್ಟೇ ಪ್ರೀತಿಯಿಂದ ಸಾಕಿದ್ರು ಕೂಡ ಫಸ್ಟ್ ನಾವು ಬದುಕಬೇಕು, ನಾಯಿನ ಎಲ್ಲೋ ದೂರ ಹೋಗಿ ಬಿಟ್ಟು ಬರಬೇಕು. ಎಷ್ಟು ಪ್ರೀತಿ ಮಾಡಿದೀವಿ ಅಂತೇಳಿ ಅದೇ ನಾಯಿನ ಅಲ್ಲೇ ಇನ್ನು ಸಾಕಿದ್ರೆ ಅದು ನಮ್ಮನ್ನೇ ಕಚ್ಚಿ ಸಾಯಿಸುತ್ತೆ. ಅಂದ್ರೆ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಮೋರಲ್ ಆಫ್ ದ ಸ್ಟೋರಿ, ಫಸ್ಟ್ ನಾವು ಬದುಕಬೇಕು. ನಮ್ಮದು ನಾವು ಚೆನ್ನಾಗಿದ್ರೆ ಮಾತ್ರ ಈ ಜಗತ್ತು, ಈ ಪ್ರಪಂಚ. ಈ ಸಿದ್ಧಾಂತನ ಯೂಸ್ ಮಾಡ್ಕೊಳ್ಳಿ. ನೀವು ಸತ್ತೋಗ್ಬಿಟ್ರೆ ಯಾರೂ ಕೂಡ ನಿಮ್ಮ ಗೋಳನ್ನು ಕೇಳಲ್ಲ, ಅಥವಾ ನೀವು ಸತ್ತೋಗ್ಬಿಟ್ರೆ ಯಾರು ಕೂಡ ನಿಮ್ಮನ್ನ ಸತ್ತೋಗಿದ್ದೀರಾ ಅಂತ ಅಳೋದನ್ನ, ಏನೋ ಬದುಕೋದನ್ನ ನಿಲ್ಸಲ್ಲ, ಊಟ ಮಾಡೋದನ್ನ ನಿಲ್ಸಲ್ಲ, ಅದ್ರ ಪಾಡಿಗೆಲ್ಲ ನಡೆಯುತ್ತೆ. ಬಟ್ ನೀವು ಮಾತ್ರ ನಿಮ್ಮ ಏನೋ ಭವಿಷ್ಯನ ಹಾಳು ಮಾಡ್ಕೊಂಡು ನೀವೇ ಹೊರಟು ಹೋಗ್ತೀರಿ. ಸೊ ಅವನ ಕಾರಣ ಕೇಳ್ತೀನಿ, ಇಲ್ಲಿ ನಿಮ್ಮನ್ನ ಬಿಟ್ಟಾಗಿದೆಯಲ್ಲ, ಇನ್ನು ನೆಕ್ಸ್ಟ್ ಏನು ನಿಮ್ಮ ಭವಿಷ್ಯ, ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಬನ್ನಿ. ಇದು ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್, ಬೇಡ ಅಂತ ಹೇಳಿದ್ಮೇಲೆ ಅಳಕ್ ಹೋಗ್ಬೇಡಿ. ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮನ್ನ ಬೇಡ ಅಂತ ರಿಜೆಕ್ಟ್ ಮಾಡಿದ್ಮೇಲೆ, ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಲೈಫಲ್ಲಿ ಯಾರೋ ಪರಿಚಯ ಆಗ್ತಾರೆ, ಯಾರೋ ಬರ್ತಾರೆ, ಕನೆಕ್ಟ್ ಆಗ್ತಾರೆ, ನಿಮ್ಮ ಒಂದು ಕಂಫರ್ಟೇಬಲ್ ಕನೆಕ್ಟ್ ಆಗಿ ಮಾತಾಡಿ ಎಲ್ಲಾ ತರದಲ್ಲಿ ಇರ್ತಾರೆ. ಬಟ್ ಎಲ್ಲದಕ್ಕೂ ಒಂದು ಆಯುಷ್ಯ ಅನ್ನೋದಿರುತ್ತೆ. ಸೊ ಆಯುಷ್ ಮುಗಿದ ಮೇಲೆ ಅವ್ರ ಪಾಡಿ ಹೊರಟೋಗ್ತಾರೆ. ಸೊ ಹೊರಟು ಹೋಗೋದು ಜಗದ ನಿಯಮ. ಈ ಜಗದ ನಿಯಮನ ಉಲ್ಟಾ ಮಾಡ್ಲಿಕ್ಕೆ ಹೋಗ್ಬೇಡಿ. ನನ್ನ ಸಾವಿನ ತನಕ ಬರ್ತಾರೆ, ನನ್ನ ಮುಪ್ಪಿನ ತನಕ ಬರ್ತಾರೆ, ನನಗೆ ಮಾತು ಕೊಟ್ಟಿದ್ದಾರೆ, ನನ್ನ ತನಕ ಕೊನೆ ತನಕ ಉಳಿತಾರೆ, ಇದೆಲ್ಲ ಕನಸನ್ನು ಕಟ್ಕೊಂಡು ಎಲ್ಲಿ ತನಕ ಬಂದ್ರು ಅಲ್ಲಿ ತನಕ ಖುಷಿ ಇರಿ. ಎಲ್ಲಿಗೆ ಬಿಟ್ಟು ಹೋಗ್ತಾರೆ ಅಲ್ಲಿಗೆ ನೀವು ಕೂಡ ಬಿಟ್ಟು ಬದುಕೋದನ್ನು ಕಲಿತಾ ಹೋಗ್ಬೇಕು. ಇದು ಮತ್ಲಬ್ ಕಿ ದುನಿಯಾ, ಇಲ್ಲಿ ಹಾಗೆ ಬದುಕಬೇಕು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಬ್ಲಾಕ್ ಮಾಡಿದ್ಮೇಲೂ ಯಾರೋ ಒಬ್ಬ ವ್ಯಕ್ತಿ ನಿಮ್ಮನ್ನು ಬ್ಲಾಕ್ ಮಾಡಿಬಿಡ್ತಾರೆ. ಸೊ ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿದ್ರು, ಇನ್ಸ್ಟಾದಲ್ಲಿ ಬ್ಲಾಕ್ ಮಾಡಿದ್ರು, ನಿಮ್ ಕಾಲ್ ಅವಾಯ್ಡ್ ಮಾಡ್ತಾರೆ, ನಿಮ್ಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದ್ರೆ ನಿಮಗೆ ವ್ಯಾಲ್ಯೂ ಕೊಡ್ತಿಲ್ಲ. ನಿಮಗೆ ವ್ಯಾಲ್ಯೂ ಕೊಡದೇನೆ ಇದ್ರೆ ಬ್ಲಾಕ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಆಕ್ಚುಲಿ ವ್ಯಾಲ್ಯೂನೇ ಕೊಡ್ತಿಲ್ಲ ಅಂದ್ಮೇಲೆ ಬ್ಲಾಕ್ ಮಾಡದೇ ಇರಲಿ, ನೀವು ಇದು ಸತ್ತ ಹಾಗೆ ನನ್ನ ಪ್ರಕಾರ. ಸೊ ನಾನು ಹೇಳ್ತಾ ಇದ್ದೀನಿ, ಯಾವ ವ್ಯಕ್ತಿ ನಿಮ್ಗೆ ವ್ಯಾಲ್ಯೂಸ್ ಕೊಡ್ತಿಲ್ಲ, ಬ್ಲಾಕ್ ಮಾಡ್ತಿದಾರೆ ಅಂತ ಹೇಳಿದ್ರೆ ಆ ವ್ಯಾಲ್ಯೂಸ್ ಅನ್ನ ರೀಬಿಲ್ಡ್ ಮಾಡಿ. ಬ್ಲಾಕ್ ಮಾಡುವಂತ ವ್ಯಕ್ತಿ ಲೈಕ್ ಏನು ಅಂತ ಹೇಳಿದ್ರೆ, ನೀವು ಯಾವಾಗ ನಿಮ್ ಜೊತೆ ಮಾತಾಡ್ಬೇಕು ಅಂತ ಅವ್ರಿಗೆ ಕ್ಯೂರಿಯಾಸಿಟಿ ಬಿಲ್ಡ್ ಇರಬೇಕು, ಯಾವಾಗ ನಿಮ್ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಾ ಕೂತಿರ್ಬೇಕು, ಆ ಲೆವೆಲ್ಗೆ ನೀವು ಒಂದು ವ್ಯಕ್ತಿತ್ವ ಇರ್ತಕ್ಕಂಥ ಒಂದು ತೂಕದ ವ್ಯಕ್ತಿಯಾಗಿ, ನಿಮಗೂ ಬುದ್ಧಿ ಇದೆ, ನಿಮ್ಮಲ್ಲಿ ಎಲ್ಲಾ ಕೆಪಾಸಿಟಿ ಇದೆ, ನೀವೇನ್ ಬೇಕಾದ್ರೂ ಅಚೀವ್ಮೆಂಟ್ ಮಾಡ್ಬೋದು. ನಿಮ್ಮಲ್ಲಿ ಅಸಾಧಾರಣವಾಗಿರ್ತಕ್ಕಂಥ ಅಸಾಧಾರಣವಾಗಿರ್ತಕ್ಕಂಥ ಶಕ್ತಿ, ಎನರ್ಜಿ ಎಲ್ಲಾನು ನಿಮ್ಮಲ್ಲಿದೆ. ಜಸ್ಟ್ ಓಪನ್ ಮೈಂಡೆಡ್ ಇಂದ ನೋಡಿ. ಎವ್ರಿಥಿಂಗ್ ಇಸ್ ಪಾಸಿಬಲ್ ಇಫ್ ಯು ಟ್ರೈ. ಅಂಡ್ ನಿಮ್ಮ ಮೆಂಟಲ್ ಹೆಲ್ತ್, ನಿಮ್ಮ ಥಾಟ್ ಪ್ರೊಸೆಸ್ ರೈಟ್ ಆಗಿ ಬಿಲ್ಡ್ ಮಾಡ್ಕೊಂಡ್ರೆ. ಎಷ್ಟೋ ಜನ ಪ್ರಾಕ್ಟಿಕಲ್ ಎಲ್ಲ ಗೊತ್ತಿದ್ಮೇಲೂ ಕೂಡ ಸ್ಟಿಲ್ ಹೇಳ್ತಾರಲ್ಲ. ಸ್ವಂತವ್ರಿಗೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ನಿಮ್ಮ ನೆಕ್ಸ್ಟ್ ಬದುಕಿನ ಬಗ್ಗೆ ಮಾತ್ರ ಯೋಚನೆ ಮಾಡಿ, ಬಿಟ್ಟು ಹೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮಗೆ ಸಿಕ್ಕಿರ್ತಕ್ಕಂಥ ಬೆಸ್ಟ್ ಸಮಯನ ಅವ್ರಿಗೋಸ್ಕರ ಯೋಚನೆ ಮಾಡಿ ನಿಮ್ಮ ಬದುಕನ್ನು ಹಾಳು ಮಾಡ್ಕೋತಾ ಇದ್ರಿ. ಸೊ ಈ ಮಾತನ್ನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಕೊನೆಯದಾಗ ಒಂದು ಮಾತು ಏನಂತ ಹೇಳಿದ್ರೆ, ಮತ್ತೆ ಮನುಷ್ಯರಾಗಿ ಹುಟ್ಟಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಗೊತ್ತು ಇಲ್ಲ ಅಂತಂದ್ಮೇಲೆ ನಮ್ಮ ಇಲ್ಲಿಂದ ಈಚೆ ಈ ಬದುಕನ್ನು, ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಬದುಕಲ್ಲಿ ಭರವಸೆ ಮೂಡ್ಲಿ ಅಂಡ್ ಬದುಕನ್ನ ಬದಲಾವಣೆ ಮಾಡುವಂತ ಶಕ್ತಿ ಭಗವಂತ ನಿಮಗೆ ಕೊಡ್ಲಿ ಅಂತ ಹೇಳ್ತಾ, ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಏನ್ ಅನಿಸ್ತು ವಿಡಿಯೋ? ಸೊ ಕಮೆಂಟ್ ಮಾಡಿ ಅಂಡ್ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ನಮಸ್ತೆ.